ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ಒಂದು ಪುಟ್ಟ ಸ್ಟೇಕೇಷನ್ಸ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೇನು 2024 ಎಂಡ್ ಆಗ್ತಾ ಬಂತು. 2025ಗೆ ಹೆಲೋ ಹೇಳೋ ಟೈಮು ಕೂಡ ಬಂದೇ ಬಿಡ್ತು. ಸೊ ಹಾಗಾಗಿ ಒಂದು ರಿಲ್ಯಾಕ್ಸ್ ಮೋಡ್ಗೋಸ್ಕರ ಹೊರಟಿದ್ದೀವಿ. ಸೊ ಆನ್ ದಿ ವೇ ನಿಮಗೆ ಬ್ಯಾಂಗ್ಳೂರು ಮೈಸೂರು ಹೈವೇಯಲ್ಲಿ ಈ ಪಯಣ ಕಾರ್ ಮ್ಯೂಸಿಯಂ ಇದೆ. ಇದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ 6-7 ಮಂತ್ಸೇ ಆಯಿತು. ಸೊ ನಮಗೆ ಯಾವತ್ತೂ ಇದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಇವತ್ತು ಆ ಚಾನ್ಸ್ ಸಿಕ್ತು. ಸೊ ಬಿಡದೆ ನಾವು ಇದಕ್ಕೆ ವಿಸಿಟ್ ಮಾಡಿದ್ವಿ. ನಿಮಗೆ ಈ ಕಾರ್ ಮ್ಯೂಸಿಯಂ ಬ್ಯಾಂಗ್ಳೂರು ಮೈಸೂರು ಹೈವೇ ಏನಿದೆ ಅಲ್ಲೇ ಒಂದು ಚಿಕ್ಕ ಡೈವರ್ಷನಲ್ಲೇ ಸಿಕ್ಬಿಡತ್ತೆ. ಇದು ದೂರದಿಂದ ನೋಡೋಕ್ಕೆ ಸ್ವಲ್ಪ ಈ ಟಯರ್ ಏನಿದೆ ಚಿಕ್ಕದಾಗಿ ಕಾಣಿಸಿದ್ರು, ಹತ್ತಿರ ಬಂದರೆ ಸಿಕ್ಕಾಪಟ್ಟೆ ಜಾಯಿಂಟಾಗೇ ಇತ್ತು. ಸೊ ಇದೇ ಎಂಟ್ರೆನ್ಸ್ ಮ್ಯೂಸಿಯಮಿಗೆ. ಆ್ಯಂಡ್ ಇದು ಟೈಮಿಂಗ್ಸ್ ಇದೆ. ನೀವು ಇನ್ ಕೇಸ್ ಏನಾದರೂ ಎಂಟ್ರಿ ಕೊಡೋ ಹಾಗಿದ್ದರೆ ಟೈಮಿಂಗ್ಸ್ ನೋಡ್ಕೊಳ್ಳಿ. ಲೈಕ್ 9 to 6 ಏನೋ ಇದೆ ಟೈಮಿಂಗ್ಸು. ಅದ್ರ ಒಳಗಡೆ ನೀವು ಬರಬೇಕಾಗತ್ತೆ. ಆ್ಯಂಡ್ ನಾವು ಹೋಗಿದ್ದ ದಿನ ಕ್ರೌಡ್ ಕೂಡ ಏನೂ ಇರಲಿಲ್ಲ, ಬಿಕಾಸ್ ವೀಕ್ ಡೇಸ್ ಆಗಿತ್ತು ಅದು, ಅದಕ್ಕೋಸ್ಕರ ಕ್ರೌಡ್ ಇರಲಿಲ್ಲ. ಆ್ಯಂಡ್ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 50 ರೂಪೀಸ್ ಆ್ಯಂಡ್ ಇಬ್ಬರಿಗೆ 100 ರೂಪೀಸ್ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ಮ್ಯೂಸಿಯಮ್ದು ಬ್ಲೂ ಪ್ರಿಂಟು. ಸೊ ನಿಮಗೆ ಎಂಟ್ರಿ ಆಗ್ತಿದ್ದಾಗೇ ನಮ್ಮದು ಅರ್ಲಿ ಏಜ್ ಏನಿದೆ ವೀಲ್ಸಿಂದ ಸ್ಟಾರ್ಟ್ ಆಯ್ತಲ್ವ, ಅದನ್ನೆಲ್ಲ ಹೇಗೆ ಒಂದೊಂದು ಸ್ಟೇಜಲ್ಲಿ ಡೆವಲಪ್ ಆಗ್ತಾ ಹೋಯಿತು ಹಾಗೆ ಇಟ್ಟಿದ್ದಾರೆ, ಹಾಗೆ ಅರೇಂಜ್ ಮಾಡಿದ್ದಾರೆ. ಎಲ್ಲನೂ ಆಲ್ಮೋಸ್ಟ್ ಅಲ್ಲಿದ್ದಿದ್ದು ಎಲ್ಲ ವಿಂಟೇಜ್ ಕಾರ್ಸೇನೆ. ಸೊ ಇದು 2 ಫ್ಲೋರ್ ಇದೆ ನಿಮಗೆ. ಒಂದು ಫ್ಲೋರ್ ಹೀಗಿದೆ ಆ್ಯಂಡ್ ಇನ್ನೊಂದು ಫ್ಲೋರಲ್ಲಿ ಕೂಡ ಕಾರ್ಸ್ ಇದ್ದಾವೆ. ಅಂದರೆ ಕಾರ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತಲ್ವ, ಕಾರ್ ಬಗ್ಗೆ ಜಾಸ್ತಿ ಆಸಕ್ತಿ ಯಾರಿಗಿರುತ್ತೆ ಅವರು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಅಂದರೆ ಒಂದೊಂದು ಕಾರ್ದು ಒಂದೊಂದು ಡೀಟೇಲ್ಸ್ ಮಾಡಿ, ಯಾವ ಮಾಡೆಲು, ಯಾವ ಇಯರು, ಅದನ್ನು ಲಾಂಚ್ ಮಾಡಿದ್ರು, ಪ್ರೆಸೆಂಟೇಷನ್ ಯಾರು ಮಾಡಿದ್ದು ಅನ್ನೋದನ್ನೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಇಲ್ಲಿ ಮೋಸ್ಟ್ ಆಫ್ ದಿ ಕಾರ್ಸ್ ಮತ್ತು ಏನೇನು ವೆಹಿಕಲ್ಸ್ ಇದೆ ಮೋಸ್ಟ್ ಆಫ್ ದೆಮ್ ವೇರ್ ಪ್ರೆಸೆಂಟೆಡ್ ಬೈ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸರ್ ಅವರು. ಅವ್ರದ್ದೇ ತುಂಬ ಪ್ರೆಸೆಂಟೇಷನ್ಸ್ ಇತ್ತು ಇಲ್ಲಿ. ಬಟ್ ನನಗೆ ಇದ್ರ ಓನರ್ ಯಾರು ಏನೋ ಏನೂ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ಪ್ರೆಸೆಂಟೇಷನ್ಸ್ ಜಾಸ್ತಿ ಆಗಿತ್ತು. ನೀವು ಇಲ್ಲಿಗೆ ಬಂದರೆ ಹಾಫ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇದ್ರ ಒಳಗಡೆ ನಿಮಗೆ ರೆಸ್ಟೋರೆಂಟ್ ಕೂಡ ಇದೆ. ಅಂದರೆ ಹೊರಗಡೆ ಇನ್ ದ ಸೆನ್ಸ್, ಅಂದರೆ ಈ ಕಾರ್ ಮ್ಯೂಸಿಯಂ ಪಕ್ಕದಲ್ಲೇ ಒಂದೇ ಕಾಂಪೌಂಡಲ್ಲೇ. ಆ್ಯಂಡ್ ಇದು ಸೆಕೆಂಡ್ ಪಾರ್ಟ್ ಆಫ್ ದ ಮ್ಯೂಸಿಯಂ. ಇದರಲ್ಲಿ ನಮಗೆ ಏನ್ಷಿಯಂಟ್ ಟೈಮ್ಸಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಅಂತ ಇಟ್ಟಿದ್ದಾರೆ. ಸೊ ಇದೆಲ್ಲ ದೈವಗಳಂತೆ. ಮಡಿಕೇರಿ ಸೈಡ್, ಕೂರ್ಗಿ ಸೈಡೆಲ್ಲ ದೈವ ಇರುತ್ತಲ್ವ, ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇದು ಎಲ್ಲನೂ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನೇನು ಯೂಸ್ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಮಗೆ ಜಾಸ್ತಿ ಅಂದರೆ 1 ಡೇ ಫುಲ್ ಆ ಥರ ಸ್ಪೆಂಡ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಹಾಫ್ ಡೇ ತನಕ ನೀವು ಇಲ್ಲಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಹಾಫ್ ಡೇ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲ ಆನ್ ದಿ ವೇ ಮೈಸೂರಿಗೆ ಹೋಗಬೇಕಂದ್ರೂ ಕೂಡ ಇಲ್ಲಿ ಒಂದು ಪಿಟ್ ಸ್ಟಾಪ್ ಥರ ನೀವು ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ನೋಡಿಬಿಟ್ಟು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಮ್ಮ ಜರ್ನಿ ಎಲ್ಲಿಗೆ ಸ್ಟಾಪ್ ಆಗಿದ್ದಂದರೆ ಬಂಡೀಪುರಗೆ. ನಮ್ಮ ಡೆಸ್ಟಿನೇಷನ್ ಬಂಡೀಪುರ ಟೈಗರ್ ರಿಸರ್ವ್. ಸೊ ಆ್ಯಸ್ ಯೂಶ್ವಲ್ ಘಾಟ್ ಸೆಕ್ಷನ್ ಮತ್ತು ಏನಿದೆ ಫಾರೆಸ್ಟ್, ಅಂದರೆ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫುಲ್ ಡ್ರಮ್ಯಾಟಿಕ್ ಆಗಿರುತ್ತೆ ವ್ಯೂ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಅಫಿಷಿಯಲಾಗಿ ಫಾರೆಸ್ಟ್ ರೇಂಜ್ನ ದಾಟ್ಕೊಂಡು ಒಳಗಡೆ ಬಂದು 2-3 ಕಿಲೋಮೀಟರ್ಸಿಂದನೇ ನಿಮಗೆ ಈ ಡೀರ್ಸ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಕಡೆಯೂ ಡೀರ್ಸ್ ಇರುತ್ತೆ. ಅದು 1-2 ಇರಲ್ಲ, ಆಲ್ಮೋಸ್ಟ್ ಗ್ರೂಪಲ್ಲೇ ಇರುತ್ತೆ ಎಲ್ಲನೂ. ನೋಡಿ ಇಲ್ಲೇ ಏನಿಲ್ಲ ಅಂದರೆ 20 ತನಕ ಇದೆ ಡೀರ್ಸು. ಹಾಗೆ ಸಿಕ್ಕಾಪಟ್ಟೆ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಅದನ್ನೆಲ್ಲ ವಿಟ್ನೆಸ್ ಮಾಡಿಕೊಂಡು ನಾವು ನಮ್ಮ ರೆಸಾರ್ಟ್ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ನಾವು ಹೇಗೆ ಮಾಡ್ತೀವಿ ಅಂದರೆ ಪ್ಲ್ಯಾನ್ಸು, ನಾವು ಜಾಸ್ತಿ ಪ್ರಿಫರ್ ಮಾಡೋದು ವೀಕ್ ಡೇಸೇನೆ. ವೀಕೆಂಡ್ಸ್ನ ನಾವು ಪ್ರಿಫರ್ ಮಾಡೋದೇ ಇಲ್ಲ. ಈವನ್ ಮಾಲ್ಗೂ ಅಷ್ಟೇ ನಾವು ವೀಕೆಂಡ್ಸ್ನ ಪ್ರಿಫರ್ ಮಾಡಲ್ಲ. ಸೊ ವೀಕ್ ಡೇಸಲ್ಲಿ ಬಂದರೆ ನೋಡಿ ಈ ರೀತಿ ಖಾಲಿ ಇರುತ್ತೆ. ರೆಸಾರ್ಟ್ಸ್ ಅಷ್ಟೇ, ಮಾಲ್ಸು ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ ಆಲ್ಮೋಸ್ಟು. ಆ್ಯಂಡ್ ಪ್ರೈಸ್ ವೈಸು ಅಷ್ಟೇ ನಿಮಗೆ ಫೇರೆಬಲ್, ಅಂದರೆ ಕಂಪೇರ್ಡ್ ಟು ವೀಕೆಂಡ್ಸಲ್ಲಿ ನಿಮಗೆ ವೀಕ್ ಡೇಸಲ್ಲಿ ಫೇರ್ ಪ್ರೈಸ್ ಸಿಗುತ್ತೆ. ಆ್ಯಂಡ್ ಕ್ರೌಡ್ ಕೂಡ ಅಷ್ಟಾಗಿ ಏನೂ ಇರೋದಿಲ್ಲ. ಆ್ಯಂಡ್ ಇದೇ ನಮಗೆ ಕೊಟ್ಟಿದ್ದು ರೂಮು. ಎಲ್ಲ ಚೆಕ್-ಇನ್ ಫಾರ್ಮ್ಯಾಲಿಟೀಸ್ನ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ರೂಮಿಗೆ ಬಂದ್ವಿ.
ಆ್ಯಂಡ್ ನಾವು ಬುಕ್ ಮಾಡಿದ್ದು ರೂಮ್ ಬಂದುಬಿಟ್ಟು ಎಲಿಫೆಂಟ್ ಬಂಗ್ಲೌಸು. ಈ ರೆಸಾರ್ಟಲ್ಲಿ 3 ಕ್ಯಾಟಗರೀಸ್ ಏನೋ ಇರುತ್ತೆ. ಒಂದು ಬಂದುಬಿಟ್ಟು ಇದು ಎಲಿಫೆಂಟ್ ಬಂಗ್ಲೌಸು ಆ್ಯಂಡ್ ಏನು ಕಾಟೇಜಸ್ಸು, ಜಂಗಲ್ ರೆಸಾರ್ಟ್ ಏನೋ ಇದೆ, ಗೊತ್ತಿಲ್ಲ ನನಗೆ ಅಷ್ಟಾಗಿ ನೆನಪಿಲ್ಲ. ಬಟ್ ಎಲಿಫೆಂಟ್ ಬಂಗ್ಲೌಸು ಎಲ್ಲದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದೆ ಕಂಪ್ಯಾರಿಟಿವ್ಲಿ ಟು ಅದರ್ಸು. ಆ್ಯಂಡ್ ಇದು ಬಂದುಬಿಟ್ಟು ನಮಗೆ ಸಿಟ್ಟಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ರೂಮ್ನಲ್ಲಿ. ಸೊ ಒಂದು ಟಿ ವಿ ಇದೆ, ಒಂದು ಬೆಡ್ಡು ಆ್ಯಂಡ್ ವಾರ್ಡ್ರೋಬ್ ಇದೆ, ಕಬೋರ್ಡು ಆ್ಯಂಡ್ ಒಂದು ಬೇಸಿಕ್ ವಾಶ್ರೂಮ್. ಸೊ ನಮ್ಮ ರೂಮ್ಗಿನ್ನ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ರೂಮ್ ಔಟ್ಸೈಡ್. ಇಲ್ಲಿ ಒಂದು ಸಿಟ್ಟಿಂಗ್ ಸ್ಪೇಸ್ ಕೊಟ್ಟು ಸುತ್ತ ಮರ ಇರೋ ಥರ ಇದೆ ಆ್ಯಂಡ್ ಫುಲ್ ಪ್ಯಾಸೇಜ್ ಇದೆ. ಅಂದರೆ ನಾನೇನು ತೋರಿಸ್ದೆ ಆ ಬಂಗ್ಲೋ ಫುಲ್ ನಾವೇ ಇದ್ದಿದ್ದು. ಆ ಕಡೆ ಈ ಕಡೆ 2 ಕಡೆನೂ, ಮೇಲೆ ಕೆಳಗೆ 2 ಕಡೆನೂ ಯಾರೂ ಫಿಲ್ ಆಗಿರಲಿಲ್ಲ. ಸೊ ನಾವು ಲಗೇಜಸ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಬಂದು ಊಟ ಮಾಡ್ಕೊಂಡ್ವಿ. ಮೆನು ಬಂದುಬಿಟ್ಟು ಮಿನಿಮಲ್ ಆಗಿತ್ತು ಬಟ್ ಗುಡ್. ಆ್ಯಂಡ್ ಅಲ್ಲಿಂದ ತಿಂದ್ಬಿಟ್ಟು ನಾವು ಹೊರಗಡೆ ಬರೋಷ್ಟರಲ್ಲಿ ಇಲ್ಲಿ ಒಂದು ಡೀರ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇನ್ ದಿ ಸೆನ್ಸ್ ಅದು ಕಾಂಪೌಂಡ್ ಇದೆಯಲ್ವ, ಸುತ್ತ ಕಾಂಪೌಂಡ್ ಅದ್ರ ಒಳಗಡೆ ಸ್ಟಕ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಅದಕ್ಕೆ ಹೇಗೆ ಹೊರಗಡೆ ಹೋಗೋದು ಗೊತ್ತಾಗಲಿಲ್ಲ, ಒದ್ದಾಡ್ತಾ ಇತ್ತು ಅಲ್ಲಿ. ಬಟ್ ನಾವು ಪಬ್ಲಿಕ್ಕು ಅದನ್ನು ಯಾವುದೇ ಕಾರಣಕ್ಕೂ ರೆಸ್ಕ್ಯೂ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ಅದು ವೈಲ್ಡ್ ರೇಂಜ್ ಅಲ್ವಾ, ಅಂದರೆ ಫಾರೆಸ್ಟ್ ರೇಂಜಲ್ಲಿರೋದ್ರಿಂದ ನಾವು ಅದನ್ನೆಲ್ಲ ಏನೂ ಮಾಡೋ ಆಗಿಲ್ಲ. ಮಾಡಿದ್ರೆ ಅದಕ್ಕೂ ಹಿಂಸೆ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರದ ಫಾರೆಸ್ಟ್ ರೇಂಜಲ್ಲಿ ಇರಬೇಕಂದ್ರೆ ನಾವು ಆ್ಯನಿಮಲ್ಸ್ಗೆ ಫೀಡಿಂಗ್ ಮಾಡೋದಾಗಲಿ, ಟಾರ್ಚರ್ ಮಾಡೋದಾಗಲಿ ಅದನ್ನೆಲ್ಲ ಮಾಡೋ ಹಾಗಿಲ್ಲ. ಸೊ ಕಾಂಪೌಂಡ್ ಒಳಗಡೆ ಒಂದಷ್ಟು ಡೀರ್ಸ್ ಕೂಡ ಬಂದಿತ್ತು. ಆ್ಯಂಡ್ ಇಲ್ಲಿ ಡೀರ್ಸ್ ಎಲ್ಲ ರೆಸ್ಟ್ ಮಾಡುತ್ತಂತೆ ಈ ರೆಸಾರ್ಟ್ ಒಳಗಡೆನೆ ಬಂದು. ಅದನ್ನು ನೋಡಬೇಕು, ಕಾಯ್ತಾ ಇದ್ದೀವಿ. ಪ್ರಾಬಬ್ಲಿ ಅದು ನೆಕ್ಸ್ಟ್ ಡೇ ಸಿಗಬಹುದು. ಆಲ್ರೆಡಿ ಬೆಳಗ್ಗೆ ಟೈಮೇ ಇರುತ್ತೆ, ಅದು ನಾವು ಬಂದಾಗ ಮಧ್ಯಾಹ್ನ ಆಗಿತ್ತು. ಸೊ ಇದೇ ನಮ್ಮ ರೆಸಾರ್ಟ್. ಆ್ಯಂಡ್ ಏನಾಗಿತ್ತಂದರೆ ನಾವು ಊಟ ಮುಗಿಸಿ ಬರಬೇಕಾದ್ರೆ ವಾಟರ್ ಬಾಟಲ್ನ ಇಟ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ಕೋತಿ ನೋಡಿಬಿಟ್ಟು ಬಂದುಬಿಟ್ಟು ಆ ಬಾಟ್ಲನ್ನ ತಗೊಳಕ್ಕೆ ಬಂತು. ಸೊ ನಾವು ಅಲ್ಲಿ ಇಟ್ಬಿಟ್ವಿ. ಅದಕ್ಕೆ ಕ್ಯಾಪ್ ಓಪನ್ ಮಾಡೋಕ್ಕೆ ಬರದೆ ಪಾಪ ಬಿಸಾಕ್ಬಿಟ್ಟು ಹೋಯಿತು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಪೂಲ್. ಸೊ ಇದೆಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನಾವು. ಆ್ಯಂಡ್ ಕಾಫಿ ಟೀ ಎಲ್ಲ ಆಯಿತು. ಆದಮೇಲೆ ನಮಗೆ ಅಲ್ಲೇ ಯಾರೋ ಹೇಳಿದ್ರು, ನೀವು ಈ ಟೈಮ್ನಲ್ಲಿ ಹೊರಗಡೆ ಹೋಗಿ ಬಂದರೆ ನಿಮಗೆ ಆ್ಯನಿಮಲ್ ಸೈಟ್ ಆಗ್ಬೋದು, ಒಂದು ಸಲ ಹೋಗಿ ಬನ್ನಿ ಅಂತ. ಸೊ ಹಾಗಾಗಿ ನಾವು ಹೋಗಿದ್ವಿ. ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ, ಯಾವುದೂ ಸೈಟ್ ಆಗಿಲ್ಲ. ನಾರ್ಮಲ್ ಆಗಿ ಡೀರ್ಸ್ ಕಾಣಿಸ್ತು ಆ್ಯಂಡ್ ಪಿಕಾಕ್ಸ್ ಕಾಣಿಸ್ತು ಅಷ್ಟೇ. ನಂಗೆ ಆಸೆ ಇತ್ತು ಎಲಿಫೆಂಟ್ ಏನಾದರೂ ಕಾಣಿಸಿದ್ರೆ ಅಟ್ಲೀಸ್ಟ್ ಖುಷಿ ಆಗುತ್ತೆ ಅಂತ, ಬಟ್ ಕಾಣಿಸಿಲ್ಲ. ಆ್ಯಂಡ್ ಇಲ್ಲಿ ಒಂದು ಪಿಕಾಕ್ ನಾವು ಹೋಗಬೇಕಂದ್ರೆ ರೋಡ್ ಕ್ರಾಸ್ ಮಾಡ್ತು. ಅದು ರೋಡ್ ಕ್ರಾಸ್ ಮಾಡಿದ್ದು ವಾಕ್ ನೋಡಿ ಹೇಗಿದೆ ಅಂತ. ಲೈಕ್ ಅದಕ್ಕೆ ಗೊತ್ತು ಅನಿಸುತ್ತೆ, ಯಾರೂ ನನ್ನ ಡಿಸ್ಟರ್ಬ್ ಮಾಡಲ್ಲ, ನಾನು ಆರಾಮಾಗಿ ಹೋಗ್ಬೋದು ಅಂತ. ಸೊ ಹಾಗಾಗಿ ನಿಧಾನಕ್ಕೆ ಕ್ರಾಸ್ ಮಾಡ್ತದ್ದು. ಆ ಥರ ಎಲ್ಲ ಕ್ರಾಸ್ ಮಾಡಬೇಕಂದ್ರೆ ನಾವು ವೆಯ್ಟ್ ಮಾಡಲೇಬೇಕು. ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು 100 ಡೀರ್ಸ್ ಇದೆ. ಇದು ಸಖತ್ ಇಷ್ಟ ಆಯಿತು ನನಗೆ, ಎಲ್ಲ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿತ್ತು ಅಂತ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಜಾಸ್ತಿ ಏನಿಲ್ಲ ಬಟ್ ಸ್ವಲ್ಪ. ಬಂದ್ವಿ ವಾಪಸ್ಸು ರೆಸಾರ್ಟಿಗೆ. ಅಲ್ಲಿ ಒಂದಷ್ಟು ಇಂಡೋರ್ ಗೇಮ್ಸ್ನ ಆಡಿ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಬ್ಯಾಕ್ ಟು ರೂಮ್, ಬ್ಯಾಕ್ ಟು ಸ್ಲೀಪ್. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟು ಅಷ್ಟೇ ಮೆನು ಡೀಸೆಂಟ್ ಆಗಿತ್ತು. ಸೊ ಟಿಫನ್ ಎಲ್ಲ ಮಾಡಿಬಿಟ್ಟು ನಾವು ವಾಪಸ್ ರಿಟರ್ನ್ ಆದಾಗ ನೋಡಿ, ನನಗೆ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಷ್ಟು ಗೊತ್ತಾಗಲಿಲ್ಲ. ಎಲ್ಲ ಡೀಸು ಕುತ್ಕೊಂಡು ರೆಸ್ಟ್ ಮಾಡ್ತಾಯಿತ್ತು, ನಾನು ಅದಕ್ಕೆ ಕಾಯ್ತಾಯಿದ್ದೆ. ಆ್ಯಂಡ್ ಏನಿಲ್ಲ ಅಂದರೂ ಒಂದು 10 to 20 ಥರದ್ದು ಬರ್ಡ್ಸ್ನ ನಾನು ನೋಡಿದ್ದೆ ಅಲ್ಲಿ. ಒಂದಷ್ಟು ಒಂದು 40 to 50 ಮಿನಿಟ್ಸ್ ಕೂತ್ಕೊಂಡಿದ್ವಿ ಟಿಫನ್ ತಿಂದ್ಬಿಟ್ಟು ಬಂದುಬಿಟ್ಟು. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಬರ್ಡ್ಸ್ ಕಾಣಿಸ್ತು ನೋಡಿ. ಉಟ್ಬೇಕಾದ್ರು ತುಂಬ ವರ್ಷಗಳಾಗ್ಬಿಟ್ಟಿತ್ತು ನಾನು ಇದನ್ನು ನೋಡಿ.
ಆ ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಕಟ 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 ಅಂತ ಸೌಂಡ್ ಬರ್ತಾಯಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಯೆಲ್ಲೋ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಬರ್ಡ್ಸು. ಎಲ್ಲ ಬರ್ಡ್ಸು ಡಬಲ್ ಆಗೇ ಬರ್ತಾಯಿತ್ತು. ಗೊತ್ತಿಲ್ಲ ನನಗದು ಪ್ರಾಬಬ್ಲಿ ಮೇಲ್ ಫೀಮೇಲ್ ಆ ಥರ ಎಲ್ಲ ಏನೂ ಗೊತ್ತಿಲ್ಲ, ಬಟ್ ಎಲ್ಲ ಡಬಲ್ ಆಗೇ ಇತ್ತು. ಸುಮಾರು ಬರ್ಡ್ಸ್ ಬಂತು, ಸಖತ್ತಾಗಿ ಸೌಂಡ್ ಮಾಡ್ತಾಯಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಕೂತಿದ್ದು ಮುಕ್ಕಾಲು ಅವರ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಬಟ್ ನನ್ನ ಹಸ್ಬೆಂಡ್ ಬೈದು ಟೈಮ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾನು ಅಲ್ಲಿಂದ ಎದ್ದಿದ್ದು. ಆಗಲೂ ನಾನು ನಿದ್ದಿರಲಿಲ್ಲ ಹೇಳಬೇಕಂದ್ರೆ, ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿನೇ ಎದ್ದೆ. ವಿತ್ ವೆರಿ ಬಿಗ್ ಹಾರ್ಟ್ ನಾನು ಈ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಹೋದೆ. ಸೊ ನಿಮಗೆ ಬಂಡೀಪುರ ಫಾರೆಸ್ಟಿಂದ ಅಪ್ರಾಕ್ಸ್ ಗೊತ್ತಿಲ್ಲ ನನಗೆ, ಬಟ್ 120-25 ಕಿಲೋಮೀಟರ್ಸ್ ರೇಂಜ್ ಒಳಗಡೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ. ಸೊ ನೀವು ಬಂಡೀಪುರ ಫಾರೆಸ್ಟಿಗೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ನೋಡಿ ಗೋಪಾಲ ಸ್ವಾಮಿ ಬೆಟ್ಟದ ಆರ್ಚು. ಇಲ್ಲಿ ಏನಂದರೆ ನೀವು ಟೂ ವೀಲರ್ಸ್ನೆಲ್ಲ ಅಂದರೆ ಕಾರು ಟೂ ವೀಲರ್ಸ್ ಏನೇ ಇದ್ದರೂ ಎಲ್ಲ ಕೆಳಗಡೆನೇ ಪಾರ್ಕಿಂಗ್ ಮಾಡಬೇಕು. ಬರೀ KSRTC ಬಸ್ ಅಷ್ಟೇ ಮೇಲೆ ಹೋಗೋದು, ನಮ್ಮನ್ನು ಕರ್ಕೊಂಡು ಹೋಗೋದು. ಬಸ್ಸಲ್ಲಿ ಹೋಗೋದು ನಂಗೆ ಇಷ್ಟ ಆಯಿತು, ಜಾಸ್ತಿ ಬಸ್ಸಲ್ಲಿ ಹೋಗಲ್ವಲ್ಲ, ಸೊ ಹಾಗಾಗಿ. ಸೊ ಇದೇ ದೇವಸ್ಥಾನ. ಆ್ಯಂಡ್ ಪುಳಿಯೋಗರೆ ಪ್ರಸಾದ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ವಾಪಸ್ಸು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಏನಕ್ಕೆ ಬಂದ್ವಿ ಅಂದರೆ ಲಂಚ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮದೊಂದು ರೆಸ್ಟೋರೆಂಟ್ ಇಲ್ಲಿ ಚೆನ್ನಾಗಿರುತ್ತೆ, ನಮಗೆ ಫುಡ್ಡಲ್ಲಿ ಅಡ್ಜಸ್ಟ್ ಆಗಿದೆ. ಸೊ ಹಾಗಾಗಿ ಅದನ್ನು ಹುಡ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ನಂಗೆ ಮೈಸೂರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಗೊತ್ತಿಲ್ಲ ಯಾಕಂತ, ಬಟ್ ಐ ಲವ್ ಮೈಸೂರು. ಅಥವಾ ವರ್ಲ್ಡಲ್ಲೇ ತೊಗೊಂಡು ನನ್ನ ಫೇವ್ರೇಟ್ ಬಂದರೆ ಮೈಸೂರು. ಸೊ ನಾವು ಲಂಚಿಗೆ ಬಂದಿದ್ದು ಆಂಧ್ರ ರುಚುಲು. ಇಲ್ಲಿಗೆ ಪ್ರೀವಿಯಸ್ ಒಂದು ಸಲ ವಿಸಿಟ್ ಮಾಡಿದ್ವಿ. ಫುಡ್ ಇಷ್ಟ ಆಯಿತು. ಜಾಸ್ತಿ ಇಷ್ಟ ಆಗಿದೆ ಅಂದರೆ ಈ ಆ್ಯಂಬಿಯನ್ಸ್ ನನಗೆ. ಬಟ್ ಇನ್ನೊಂದು ಏನಂದರೆ ಈ ಆಂಧ್ರ ಸೈಡು ಫುಡ್ಡು ನನಗೆ ಇಷ್ಟ ಆಗುತ್ತೆ, ಜಸ್ಟ್ ಖಾರವಾಗಿರುತ್ತಲ್ವ. ಸೊ ಹಾಗಾಗಿ ನನಗೆ ಈ ಆಂಧ್ರ ರುಚುಲು ಮೀನ್ಸ್ ಏನಿದೆ ಇಷ್ಟ ಆಗುತ್ತೆ ಫುಡ್ಡು, ಬೈ ದ ವೇ. ಆ್ಯಂಡ್ ಅದಾದಮೇಲೆ ಆಬ್ವಿಯಸ್ಲಿ ಕಾಫಿ ಅಥವಾ ಟೀ ಏನಾದರೂ ಒಂದು ಬೇಕೇ ಬೇಕು. ಸೊ ಹಾಗಾಗಿ ನಾವು ಬಂದಿದ್ದು ಮಾಲ್ಗುಡಿ ಕೆಫೆಗೆ. ಇದು ಕೂಡ ಮೈಸೂರಲ್ಲೇ ಇರೋದು, ಸಿಟಿ ಒಳಗಡೆನೇ ಇರೋದು. ಯಾವ ಸ್ಟ್ರೀಟ್ ಯಾವ ರೋಡ್ ಏನೂ ಗೊತ್ತಿಲ್ಲ ನನಗೆ. ಇದು ಆ್ಯಂಬಿಯನ್ಸ್ ಚೆನ್ನಾಗಿತ್ತು, ಬಟ್ ಕಾಫಿ ಅಥವಾ ಟೀ ನಾವೇನು ಆರ್ಡ್ರ್ ಮಾಡಿದ್ವಿ, 1 ಕಾಫಿ 1 ಟೀ ಆರ್ಡ್ರ್ ಮಾಡಿದ್ದು, ಎರಡೂ ಕೂಡ ಚೆನ್ನಾಗಿರಲಿಲ್ಲ. ಆ್ಯಂಡ್ 1 ಕುಕ್ಕಿ ಆರ್ಡ್ರ್ ಮಾಡಿದ್ವಿ, ಅದು ಚೆನ್ನಾಗಿರಲಿಲ್ಲ. ಅದೊಂಚೂರು ಡಿಸಪಾಯಿಂಟ್ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ನಾವು ಹೊರಟ್ವಿ ನಮ್ಮ ಬ್ಯಾಂಗ್ಳೂರಿಗೆ. ಸೊ ಇಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.